ಹಾಯ್ ಗೈಸ್, ಎಲ್ಲ ಏನ್ ಮಾಡ್ತಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ. ನನ್ನ ಯೂಟ್ಯೂಬ್ ಚಾನಲ್ ಬಂದು ಪೂಜಾ ಸ್ಮೈಲ್ ಅಂತ ಇದೆ. ಇಲ್ಲಾಂದ್ರೆ ಪೂಜಾ 3950 ಅಂತ ಹೊಡೆದ್ರೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಫೇಸ್ಬುಕ್ ಅಲ್ಲಿ ಬಂದ್ಬಿಟ್ಟು ಪೂಜಾ NP ಅಂತ ಇದೆ, ಅಲ್ಲೂ ಸಹಿತ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದೀನಿ. ಮತ್ತೆ ಇವತ್ತು ನಮ್ಮ ಮನೆಯಲ್ಲಿ ನೀರ್ ಬರ್ತಿಲ್ಲ ಗೈಸ್. ನೈಟ್ ನೀರ್ ಬರ್ಲಿಲ್ಲ, ಬೆಳಿಗ್ಗೆ ಬರುತ್ತೆ ಅಂತ ಪಕ್ಕದಲ್ಲಿ ಅಂದ್ಬಿಟ್ಟು ನಂಬ್ಕೊಂಡ್ಬಿಟ್ಟೆ. ಬೆಳಗ್ಗೆನೂ ನೀರ್ ಬರ್ತಾ ಇಲ್ಲ, ಅಡಿಗೆ ಮಾಡಿಲ್ಲ, ಇನ್ನು ತಿಂದು ಇಲ್ಲ, ಬರೀ ಟೀ ಕುಡಿದೀನಿ, ಒಳ್ಳೆ ಬಿಸ್ಕೆಟ್ ಇದೆ ಅಷ್ಟೇನೆ. ಬಟ್ ಇವಾಗ ಹೋಗಿ ಊಟ ತಗೊಂಡ್ಬರ್ಬೇಕು, ಏನ್ ತರದಂತ ಗೊತ್ತಿಲ್ಲ. ಊಟ ತಗೊಬಂದು ಊಟ ತಿನ್ಬೇಕು. ನೀರೇ ಕರೆಕ್ಟಾಗಿ ಬಿಡಲ್ಲ ಗೈಸ್, 2 ದಿವಸ 3 ದಿವಸ ನೀರು ಬಿಡಲ್ಲ. ಮನೆ ಚೇಂಜ್ ಮಾಡಬೇಕು, ಅಷ್ಟೆಲ್ಲ ಚೇಂಜ್ ಮಾಡ್ತೀನಿ. ಏನ್ ಮಾಡೋದು, ನಮ್ಮ ಬಜೆಟಿಗೆ ಕರೆಕ್ಟಾಗಿ ಮನೆ ಇದೆ ಇದು, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು. ನಮ್ಮ ಬಜೆಟ್ ನೀರು ಎಲ್ಲ ಸೌಲಭ್ಯ ಇರೋದಂಗೆ ಬಜೆಟ್ ಒಂದು ಸ್ವಲ್ಪ ಜಾಸ್ತಿ ಆಗ್ಬೇಕು ಅಷ್ಟೇ. ಅದು ಕೇಳಕೋರಿ ಕಿರಿಕಿರಿ ಅಂತಾರ, ಅದಕ್ಕೆ ಮಾತಾಡಕ್ ಹೋಗಲ್ಲ ನಾನು. ಬಟ್ ಡೈಲಿ ಮನೆ ಕೆಲಸ ಮತ್ತೆ ಮನೆಯಲ್ಲಿಲ್ಲ, ಏನಾದ್ರು ಇವಾಗ ನೀರು ಇರಲೇಬೇಕು, ನೀರಿಲ್ಲ ಕೆಲಸ ಆಗೋದಿಲ್ಲ. ಬಟ್ ಅದು ಓನರ್ಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರ ಮನೆ ಒಳಗಡೆ ನೀರು ಚೆನ್ನಾಗಿ ಬರ್ತಾ ಇರ್ತದೆ, ನಮ್ಮ ಮನೆ ಒಳಗೆ ನೀರು ಬರ್ತಾ ಇರಲ್ಲ. ಡೈಲಿ ನೀರಿದ್ರೆ ಎಲ್ಲ ಕೆಲಸನೂ ಆಗುತ್ತೆ, ಎಲ್ಲ ಮನೆನೂ ನೀಟಾಗಿರುತ್ತೆ. ನೀರ್ ಮಾತ್ರ ಬಿಡಲ್ಲ, ಮನೆ ನೀಟಾಗಿ ಇಟ್ಕೊಳ್ಳಲ್ಲ. ಮನೆ ನೀಟಾಗಿ ಇಟ್ಕೊಳ್ಳೋದು ಅಂತ ಬೇರೆಯವ್ರ ಮೇಲೆ ಹೇಳಬೇಕು ಜಾಸ್ತಿ. ಇಲ್ಲಿ ನಾನು ಖಾಲಿ ಮಾಡಬೇಕು, ಬಟ್ ಇನ್ನೂ ನೋಡಿಲ್ಲ, ಖಾಲಿ ಮಾಡ್ತೀನಿ. ಮತ್ತೆ ಏನ್ ಸಮಾಚಾರ? ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ದೀರಾ, ಹೋಮ್ ಟೂರ್ ಮಾಡ್ತೀನಿ. ಬಟ್ ಅಷ್ಟೊಂದು ನಮ್ಮ ಮನೆ ಚೆನ್ನಾಗಿಲ್ಲ ಗೈಸ್, ಹೋಮ್ ಟೂರ್ ಮಾಡ್ತೀನಿ. ಮನೆ ಚೇಂಜ್ ಮಾಡಿದ್ಮೇಲೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಬಟ್ ಎಲ್ರು ಇವಾಗಲೇ ಮಾಡಿ ಅಂತ ಆಲ್ಮೋಸ್ಟ್ ಕೇಳಿದ್ದೀರ, ಮಾಡ್ತೀನಿ, ಮಾಡ್ತೀನಿ. ಮತ್ತೆ ಸೀರೆ ಬ್ಲಾಗ್ಸ್ ಒಂದು ಟೈಮ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಮತ್ತೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಬ್ಲಾಗ್ಸ್ ಒಂದ್ಸರಿ ಮಾಡ್ಬೇಕು. ನನ್ನ ಮನೆಯಲ್ಲಿ ನನ್ನ ಫೇವ್ರೇಟ್ ಅನ್ನೋದಂದ್ರೆ ನನ್ನ ಡ್ರೆಸ್ಸಿಂಗ್ ಟೇಬಲ್. ನನಗೆ ಇಷ್ಟ ಆದ ವಸ್ತು ಅಂದ್ರೆ ನಮ್ಮ ಮನೇಲಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಅಷ್ಟೇ. ಬೇರೇನು ಜಾಸ್ತಿ ಇಷ್ಟಪಡಲ್ಲ, ಡ್ರೆಸ್ಸಿಂಗ್ ಟೇಬಲ್ ಒಂದು ಇಷ್ಟಪಡೋದು. ಅದನ್ನು ಒಂದು ಟೈಮ್ ಹೋಮ್ ಟೂರ್ ಮಾಡ್ತೀನಿ, ನೋಡೋಣ ಹೆಂಗೆ ಸಪೋರ್ಟ್ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆಮೇಲಿಂದ ಸಿಗ್ತೀನಿ.